ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಟೈಮ್ ಬಂದು 11 ಗಂಟೆ ಆಗಿದೆ ನೋಡಿ. ಟಿಫನ್ನು ಎಲ್ಲ ಆಯಿತು, ಕೆಲಸ ಕೂಡ ಆಯ್ತು ನೋಡಿ. ಇನ್ನು ಅಡುಗೆ ಕೂಡ ಮಾಡಬೇಕು. ಇವತ್ತು ಕೂಡ ನಾನು ಯಾವುದೇ ರೀತಿಯಿಂದ ಅಡುಗೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇಲ್ಲ. ನಾನು ಮೊನ್ನೆ ಕಿಚನ್ ಕ್ಲೀನ್ ಎಲ್ಲ ಮಾಡ್ಕೊಂಡೆಲ್ಲ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ. ಹಬ್ಬ ಕೂಡ ಬರ್ತಾಯಿದೆ, ಜಾತ್ರೆ ಕೂಡ ಇದೆ ಅಂಥೇಳಿ. ಹಾಗಾಗಿ ಎಲ್ಲ ಸ್ವಲ್ಪ ಆದಷ್ಟು ಸೆಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೇ ಇವತ್ತಿನ ದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ, ಕಿಚನ್ ರೂಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ನಾನೇನು ಕಿಚನ್ ಟೂರ್ ಮಾಡೋಣ ಅಂತ ಅಗ್ದಿ ಏನು ರೆಡಿ ಮಾಡಿ ಆ ರೀತಿ ಏನು ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಾನು ಡೈಲಿ ಯಾವ ರೀತಿ ಮನೆ ಇಟ್ಕೊಂಡಿರ್ತೀನಿ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ಆಡಂಬರದಿಂದ ನಾನು ರೆಡಿ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾವ ರೀತಿ ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ ಸಾಮಾನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಇವತ್ತಿನ ದಿನದಲ್ಲಿ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ನಾಳೆ ದಿನದಲ್ಲಿ ಕೂಡ ಒಂದು ಹೊಸದು ಏನಂತಾರೆ ವಿಡಿಯೋ ಜೊತೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಾಳೆ ವಿಡಿಯೋ ನೀವು ನೋಡಿದರೆ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಟೂರ್ ಅನ್ನೋದಕ್ಕಿಂತ ನಾನು ಸ್ವಲ್ಪ ಯಾವ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕಿಚನ್ ಟೂರ್ ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ಮೊನ್ನೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಆಯ್ತಲ್ಲ, ಹಾಗಾಗಿ ಮತ್ತೊಮ್ಮೆ ವಿಡಿಯೋ ಮಾಡಿ ತೋರಿಸೋಣ. ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನೋಡಿ. ನಾನೇನು ಶೋ ಸಾಮಾನು ಆ ರೀತಿಯಾಗಿ ಏನೂ ಇಟ್ಕೊಂಡಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಇದು ಕಿಚನ್ ರೂಮ್ಗೆ ಎಂಟ್ರಿ ಆಗ್ತಾಯಿದ್ದೀವಿ, ನೋಡ್ತಾ ಇರ್ಬೋದು. ಫಸ್ಟ್ಗೆ ಬಂದು ನಾನು ಈ ರೀತಿಯಾಗಿ ಮೊದಲಿಗೆ ಒಂದು ಕರ್ಟನ್ ಹಾಕಿದ್ದೀನಿ, ಅಂದರೆ ಕಿಚನ್ ರೂಮ್ಗೆ ಹೋಗಬೇಕಾದ್ರೆ. ಬಟ್ ಡೈಲಿ ಯಾರು ವೀಡಿಯೋಸ್ನನ್ನು ನೋಡ್ತಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ನೋಡಿ. ಈ ರೀತಿ ಏನು ಪರ್ದ ಹಾಕಿರೋಂಗಿಲ್ಲ ಡೈಲಿ ನಾನು, ಬಟ್ ಅಂದರೆ ಹಾಕಿದ್ದು ಇರುತ್ತೆ ಯಾವಾಗಲೂ ಹ್ಯಾಂಗರಿಗೆ, ಬಟ್ ಸೈಡ್ ಸರಿಸ್ಬಿಟ್ಟು ನಾನು ಇಟ್ಟಿರ್ತೀನಿ. ಇವಾಗ ನಾನು ಕಿಚನ್ ಟೂರೇ ಮಾಡ್ತಾ ಇರೋದ್ರಿಂದ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಅಡುಗೆ ಮನೆಗೆ ಕೂಡ ಹೋಗೋಣಂತ. ನೋಡಿ, ಈ ರೀತಿಯಾಗಿ ಒಳಗಡೆ ಬಂದರೆ ಸ್ಟಾರ್ಟಿಂಗಿಂದನೇ ತೋರಿಸ್ಬಿಡ್ತೀನಿ ರೀ. ಈ ರೀತಿಯಾಗಿದೆ ನೋಡಿ ನಮ್ಮ ಕಿಚನ್ ರೂಮ್, ನೋಡ್ತಾ ಇರ್ಬೋದು. ಮೊನ್ನೆಲ್ಲ ಸ್ವಲ್ಪ ಕ್ಲೀನ್ ಆಯ್ತಲ್ಲ, ಹಾಗಾಗಿ ಮತ್ತೊಮ್ಮೆ ತೋರಿಸೋಣ. ಯಾಕಂದರೆ ತುಂಬ ದಿನಗಳೇ ಆಯಿತು ನೋಡಿ ನಾನು ಕಿಚನ್ ಟೂರ್ ಮಾಡಿ. ಹಾಗಾಗಿ ತುಂಬ ಚೆನ್ನಾಗಿ ಡೀಟೇಲಾಗಿ ಎಲ್ಲ ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಕೂಡ. ಬನ್ನಿ, ಈಗ ಮೊದಲು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ತಾ ಇರ್ಬೋದು, ಕಿಚನ್ ರೂಮ್ನಲ್ಲಿನೇ ನಮ್ಮ ದೇವ್ರ ಮನೆ ಇರೋದ್ರಿಂದ ಸಿಂಪಲ್ಲಾಗಿ ಈ ರೀತಿ ಏನಂತಾರೆ ಡಿಸೈನ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಅವರು ಏನು ಕಟ್ಟೋರು ಇರ್ತಾರಲ್ಲ, ಮನೆ ಕಟ್ಟೋರು, ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಡಿಸೈನ್ ಕೂಡ ಮಾಡಿದ್ದಾರೆ ಅವರು. ನಾನು ಸ್ವಲ್ಪ ಪೇಂಟ್ ಎಲ್ಲ ಆದ ನಂತರ ಅದಕ್ಕೇ ಸ್ವಲ್ಪ ಪೇಂಟ್ ತೊಗೊಂಡು ಈ ರೀತಿಯಾಗಿ ಪೇಂಟ್ ಕೂಡ ಮಾಡಿಸಿದ್ದಿತ್ತು. ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಈ ಪೇಂಟ್ ಮಾಡೋದೆಲ್ಲ. ಹಾಗೆ ಇದು ಕೂಡ ಫ್ಲವರ್ದು ಒಂದು ಹಾರ ಕೂಡ ತೊಗೊಂಡು ಬಂದಿದ್ದಿತ್ತು ನೋಡಿ. ಎಲ್ಲಿ ಅಂತಂದರೆ ಮೂಡುಬಿದ್ರೆಯಲ್ಲಿ ತೊಗೊಂಡು ಬಂದಿದ್ದೆ ನೋಡಿ ನಾನು. ಅಲ್ಲಿ ಒಂದು ಫಂಕ್ಷನ್ ಇತ್ತು, ಮಗಳು ಕಾಲೇಜ್ ಹೋಗ್ತಾ ಇದ್ಲಲ್ಲ, ನನ್ನ ಮನೆಯವರು ನನ್ನ ಮಗಳು ಬೇಡಮ್ಮ ಅಷ್ಟು ದೂರ ಏನು ತೊಗೊಂಡು ಹೋಗ್ತೀಯ, ಊರಿಗೆ ಬೇಡ ಅಂತಿದ್ರು. ಬಟ್ ನಾನೇ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂಥೇಳಿ ತೊಗೊಂಡು ಬಂದೆ ನೋಡಿ. ಅದು ಈ ರೀತಿಯಾಗಿ ಒಂಥರ ಯೂಸ್ ಆಯ್ತು ಅಂತಲೇ ಹೇಳ್ಬೋದು. ಈ ಹಾರ ಬಂದುಬಿಟ್ಟು ಕಾಶಿಯಲ್ಲಿ ತೊಗೊಂಡು ಬಂದಿದ್ದೆ ನಾನು. ವೈಟ್ ಕಲರ್ ಏನು ಕಾಣಿಸುತ್ತಲ್ಲ ಅದು ನೋಡಿ. ದೇವ್ರ ಮನೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದು. ಹಾಗೆ ರುದ್ರಾಕ್ಷಿ ಮಾಲೆ ಕೂಡ ಗುರುತಿರುತ್ತೆ ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ನೋಡೋರಿಗೆ. ನೋಡ್ತಾ ಇರ್ಬೋದು, ಇದು ಬಂದು ಪಶುಪತಿನಾಥ ದೇವಸ್ಥಾನದಲ್ಲಿ ಪೂಜಕ್ಕಾಗಿ ನಾವು ಕೊಟ್ಟಿರ್ತೀವಲ್ಲ, ಆವಾಗ ನಮಗೆ ಪೂಜೆ ಅದೆಲ್ಲ ಆದ ನಂತರ ಕೊಟ್ಟಿರ್ತಾರೆ ನೋಡಿ ಅವರು. ನೋಡಿ, ನಮ್ಮ ಪುಟ್ಟ ದೇವರ ಮನೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಮಾವಿನ ತೋರಣ, ನಂತರ ಶ್ರೀ ಅಂತೇನು ಬರೆದಿದ್ದು, ನಂತರ ಹೂ ಕೂಡ ಇದು ಕೂಡ ಕಾಶಿಯಲ್ಲಿ ತೊಗೊಂಡಿದ್ದಂತಲೇ ಹೇಳ್ಬೋದು ನೋಡಿ. ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ದೇವ್ರನ್ನೆಲ್ಲ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಈ ಕಡೆ ಬರೋಣ. ಇಲ್ಲಿ ಬಂದರೆ ವಾಟರ್ ಫಿಲ್ಟ್ರ್ ಕೂಡ ಇದೆ ನೋಡಿ. ಮೊದಲೆಲ್ಲ ಹಳೇದಿತ್ತು, ಅದು ಸ್ವಲ್ಪ ರಿಪೇರಿ ಬಂತು. ಎಷ್ಟು ಸರಿ ರಿಪೇರಿ ಮಾಡಿಸಿದ್ರು ಕೂಡ ಆಗಲಿಲ್ಲ ನೋಡಿ ಅದು. ಹಾಗಾಗಿ ಈಗ 1 ಇಯರ್ ಆಯ್ತು, ಇದು ಹೊಸದು ಕೂಡ ತೊಗೊಂಡಿದ್ವಿ ನಾವು. ಮೊನ್ನೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದಾಗಿಂದ ಸ್ವಲ್ಪ ಈ ರೀತಿಯಾಗಿ ಬೆಳಕು ಮಾತ್ರ ತುಂಬ ಬರ್ತಾಯಿದೆ ನೋಡಿ ಕಿಚನ್ ರೂಮ್ನಲ್ಲಿ. ಹಾಗಾಗಿ ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಈ ಕಡೆ ಬಂದರೆ ಸಿಂಕ್ ಇದೆ,
ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ಡೈಲಿ ಯಾರು ನೋಡ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರ್ತಾರಲ್ಲ ಅವರಿಗೆ ಇವತ್ತಿನ ಪ್ರಿಯಾ ಅಡುಗೆ ಮನೆ ತೋರಿಸ್ತಾ ಇದ್ದಾಳೆ ಅಂತಲೇ ತಿಳ್ಕೊಬೋದು. ನೋಡಿ ಇಲ್ಲಿ ಬಂದು ಈ ರೀತಿಯಾಗಿ ಗ್ಯಾಸ್ ಕೂಡ ಇದೆ, ಒಲೆ. ಅದಾದ ನಂತರ ನಾನು ಕೂಡ ಆನ್ಲೈನಲ್ಲಿ ತರಿಸ್ಬಿಟ್ಟು ಈ ರೀತಿಯಾಗಿ ಎಲ್ಲ ಕಿಚನ್ಗೆ ಸ್ವಲ್ಪ ಏನಂತಾರೆ ಕಿಚನ್ ಟೂರ್ ಮಾಡೋ ಮುಂದೆ ಹಾಕಿದ್ದೆ ನೋಡಿ. ಅಂದರೆ ಈಗ ಒಂದು ವರ್ಷದಿಂದನೇ ನಾನು ಕಿಚನ್ ಟೂರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅವಾಗೆ ತೊಗೊಂಡು ಬಂದು ಹಾಕಿದ್ದಿತ್ತಿದೆಲ್ಲ. ಬನ್ನಿ, ಯಾರಾದರೂ ಒಬ್ಬರು ತೋರಿಸೋರು ಇದ್ದರೆ ವೀಡಿಯೋ ಮಾಡೋರಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಲ್ಲ, ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಮೇಲೆ ಎಲ್ಲ ಸ್ಟೀಲ್ ಡಬ್ಬ ಇದ್ದಾವೆ. ಆ ಡಬ್ಬಿ ಒಳಗೆ ನಾನು ಏನೂ ಇಟ್ಟಿಲ್ಲ ನೋಡಿ, ಯಾಕಂದರೆ ಏನು ಕಿರಾಣಿ ಸಾಮಾನು ಇಟ್ಟರೂ ಕೂಡ ಕಾಣಿಸೋದೇ ಇಲ್ಲ. ಹಾಗಾಗಿ ನಾನು ಇದೇ ರೀತಿ ಕ್ಲೀನ್ ಮಾಡಿಬಿಟ್ಟು ಮೊನ್ನೆ ಅದೇ ಥರ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ಏನೂ ಇಲ್ಲ. ಇಲ್ಲಿ ಒಂದು ಮೊನ್ನೆ ಕೂಡ ಒಂದು ಎಣ್ಣೆ ಕ್ಯಾನ್ ಕೂಡ ತೊಗೊಂಡು ಬಂದಿದ್ದೀನಿ, ಅದು ಕೂಡ ಚೇಂಜ್ ಮಾಡಬೇಕಿನ್ನ, ಹಳಿದೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಈ ಕಡೆ ಬಂದು ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೆಂತ್ಯದಿಟ್ಟು, ಖಾರ ಪುಡಿ, ಅರಿಶಿನ ಪೌಡ್ರ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಯಾಕಂದರೆ ನನಗೆ ಬೇಗನೆ ಕೈಗೆ ಸಿಗಬೇಕಲ್ಲ, ಹಾಗಾಗಿ. ಬನ್ನಿ ಫ್ರೆಂಡ್ಸ್, ನಂತರದಲ್ಲಿ ಟೋಟಲಾಗಿ ಈ ರೀತಿಯಾಗಿ ಮೇಲ್ಗಡೆ 3 ಸೆಲ್ಫ್ ಇದಾವೆ ನೋಡಿ. ನನಗೆ ಯಾವ ಸಾಮಾನು ಬೇಗ ಸಿಗಬೇಕು ಅನ್ನೋದಿರುತ್ತಲ್ಲ, ಅವಾಗ ನಾನು ಎಲ್ಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಇದು ಕೂಡ ಆನ್ಲೈನಲ್ಲೇ ತರಿಸಿದ್ದೀನಿ, ಆಲ್ರೆಡಿ ನೋಡಿರ್ತೀರ ಭಾಳಷ್ಟು ಜನ. ಮೇಲ್ಗಡೆ ಎಲ್ಲ ಸ್ವಲ್ಪ ಖಾಲಿ ಇಟ್ಬಿಟ್ಟಿದ್ದೀನಿ. ಮುಂದೆ ಏನು ಸ್ವಲ್ಪ ಚಿಕ್ಕ ಚಿಕ್ಕ ಬಾಕ್ಸ್ ಇದಾವಲ್ಲ, ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಡುಗೆಗೆ ಬೇಕಾಗಿರುವಂಥ ತಿಳಿ ಸಾರು ಪೌಡ್ರು, ನಂತರ ರಸಮ್ಮು, ಆಮೇಲೆ ಹುಳಿ ಪೌಡ್ರು, ಈ ರೀತಿಯಾಗಿ ನಾನು ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಳು ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ಅಷ್ಟೇ ಟೀ ಪೌಡ್ರು, ಸಕ್ಕರೆ, ನಂತರ ಬೇಳೆ ಕಾಳುಗಳೆಲ್ಲ ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ ನಾನು. ನನಗೆ ಎಷ್ಟು ಬೇಕೋ ಅಷ್ಟೇ ತರಿಸ್ತೀನಿ ನೋಡಿ, ಗ್ರೋಸರಿ ಜಾಸ್ತಿ ತಂದು ಸ್ಟಾಕ್ ಇಡೋದಿಲ್ಲ ನಾನು. ಹಾಗಾಗಿ ಬನ್ನಿ, ಈಗ ಇಲ್ಲಿ ಲಾಸ್ಟ್ ಅಂದರೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು, ಬೂಸ್ಟು, ನಂತರ ಹಾರ್ಲಿಕ್ಸ್, ಕಾಫಿ ಪೌಡ್ರ್ ಈ ರೀತಿಯಾಗಿ ಇಲ್ಲಿ ಇಟ್ಟಿದ್ದೀನಿ. ನಂತರ ಇಂಗು, ಜೀರಿಗೆ ಸಾಸಿವೆ ಡಬ್ಬೆ, ಇದೆಲ್ಲ ಬಂದು ಏನು ಡ್ರೈ ಮಸಾಲ ಇರುತ್ತಲ್ಲ ಅದೆಲ್ಲ ಬಂದು ಇಲ್ಲೇ ಇಟ್ಟಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಕೂಡ ಇಲ್ಲೇ ಇಟ್ಟಿದ್ದೀನಿ ನೋಡಿ. ಹಾಗೆ ಫ್ರಿಜ್ನಲ್ಲಿ ಕೂಡ ಸ್ವಲ್ಪ ಸ್ಟಾಕ್ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಾಗ ಐಟಮ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಈಗ ನೀವು ಎಲ್ ಶೇಪಲ್ಲಿ ನಮ್ಮ ಗ್ಯಾಸ್ ಕಟ್ಟಿ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ದೊಡ್ಡದಾಗಿದೆ. ನಮ್ಮ ನೆಗಣಿ ಯಾವಾಗಲೂ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ನಿಮ್ಮ ಗ್ಯಾಸ್ ಕಟ್ಟೆ ಕೂಡ ಅಂಥೇಳಿ. ಇದೇ ನೋಡಿ, ಕ್ಯಾನ್ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ, ಮಾಡಿಲ್ಲ ಇನ್ನೂ, ಹೊಸದು ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಮಾಡಿರುವಂಥ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಕೂಡ ಇಲ್ಲಿದೆ. ಇದು ಎಕ್ಸ್ಟ್ರಾ ಎಣ್ಣೆ ಏನಾದರೂ ಕರೆದಿದ್ದಿರುತ್ತಲ್ಲ ಅದು ಕೂಡ ಇದರಲ್ಲಿ ಇಟ್ಟಿರ್ತೀನಿ ನಾನು. ಇದು ಬಂದು ಅಡುಗೆ ಎಣ್ಣೆ. ಈ ಕಡೆ ಬಂದು ಮಿಕ್ಸಿ, ನಂತರ ರೈಸ್ ಕುಕ್ಕರ್ ಎಲ್ಲ ಇಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಈ ಥರ ಮ್ಯಾಟ್ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇದರಲ್ಲಿ ಬಂದು ನೈಸ್ ಉಪ್ಪಿದೆ, ಈ ಕಡೆ ಬಂದು ಹರಳುಪ್ಪಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸರಿ ಮಾತ್ರ ನಾನು. ಇದು ಕೂಡ ನಮ್ಮ ಅಕ್ಕನ ಮಗಳೇ ಮಾಡಿರೋವಂಥದ್ದು ನೋಡಿ, ಕೈಯಿಂದನೇ ಅವರೇ ಮಾಡಿರೋದಿದು. ಹಾಗಾಗಿ ಒನ್ ಟೈಮು ತೊಗೊಳ್ಳಿ ಆಂಟಿ ನೀವು, ಚೆನ್ನಾಗಿರುತ್ತಾ ತೊಗೊಳ್ಳಿ, ಮೊಬೈಲ್ ಕೂಡ ಹಾಕಿ ಚಾರ್ಜಿಗೆ ಹಾಕ್ಬೋದು ನೋಡಿ. ಇದು ತೋರಿಸ್ತಾ ಇದ್ದೀನಿ ನೋಡಿ, ಪಾಕೆಟ್ ಥರ ಇದೆ ಇದು. ಮೊಬೈಲ್ ಹಾಕಿಬಿಟ್ಟು ಚಾರ್ಜ್ಗೆ ಹಾಕ್ಬೋದು. ನಾನು ಮನೆ ಕ್ಲೀನ್ ಮಾಡಿದ್ನಲ್ಲ, ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದರೆ ನಮ್ಮ ಶೃಂಗೇರಿ ಶಾರದಾಂಬಂದು ಫೋಟೋ ಕೂಡ ಇದೆ ನೋಡಿ, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಏನು ನೃತ್ಯ ಕಾರ್ಯಕ್ರಮ ಮಾಡಿದ್ರು ಚಿಕ್ಕ ಮಕ್ಕಳು ಇರಬೇಕಾದ್ರೆ, ಅವಾಗ ಮಕ್ಕಳಿಗೆ ಕೊಟ್ಟಿದ್ರು ನೋಡಿ ನನ್ನ ಮಕ್ಕಳಿಗೆ. ಹಾಗೆ ಇಲ್ಲಿ ಒಂದು ಕೂಡ ಹಾಕಿದ್ದೀನಿ, ನೆಕ್ಸ್ಟ್ ಆ ಕಡೆ ಒಂದು ಹಾಕಿದ್ದೀನಿ, ತೋರಿಸ್ತೀನಿ. ಹಾರ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ. ಕಾಶಿಯಲ್ಲಿ ತೊಗೊಂಡು ಬಂದಿದ್ದೆ ನಾನು, ಒಂದು 5-6 ಹಾರ ತೊಗೊಂಡು ಬಂದಿದ್ದೆ. ಯಾಕಂದರೆ ಫೋಟೋಗಳಿಗೆ ಹಾಕ್ಲಿಕ್ಕೆ ಬರುತ್ತಂತಲೇ ನೆನ್ಪು ಮಾಡಿಬಿಟ್ಟು ಒಂದು 5-6 ಹಾರ ಕೂಡ ತೊಗೊಂಡು ಬಂದಿದ್ದೆ ನಾನು. ಅದಾದ ನಂತರ ಇಲ್ಲಿ ಬಂದರೆ ಫ್ರಿಜ್ ಇದೆ ನೋಡಿ, ತುಂಬ ಓಲ್ಡ್ ಫ್ರಿಜ್ ನೋಡಿ. ಇದು ತುಂಬ ಚೆನ್ನಾಗಿ ಕೂಡ ಇದೆ, 1-2 ಸರಿ ರಿಪೇರಿ ಕೂಡ ಆಯಿತು, ಆದರೂ ಕೂಡ ಇನ್ನೂ ನಡೀತಾನೆ ಇದೆ. ಹಾಗಾಗಿ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಗ್ರೇ ಕಲರ್. ನನಗಂತೂ ತುಂಬ ಇಷ್ಟ ಈ ಕಲರ್ ಬಂದು. ಅದ್ರ ಮೇಲೆ ಕೂಡ ನನಗೆ ಮಹಿಳೆ ದಿನಾಚರಣೆಯದ್ದು ಪ್ರಯುಕ್ತ ಗೇಮ್ ಆಡಿಸಿರ್ತಾರೆ ನೋಡಿ, ಗೇಮ್ ಇಟ್ಟಿರ್ತಾರೆ ನಮ್ಮ ಏನು ಫ್ರೆಂಡ್ ಸರ್ಕಲಲ್ಲಿ. ಹಾಗಾಗಿ ಅವಾಗ ಕೂಡ ನಾನು ಫಸ್ಟ್ ಪ್ರೈಸ್ ಬಂದಿದ್ದೆ ನೋಡಿ, ಕೊಟ್ಟಿದ್ರೆ. ಆ ವಿಡಿಯೋ ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ನಾನು.
ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಬಿಸ್ಕಿಟ್ ತಿನ್ಬೇಕು ನೋಡಿ, ಹಣೆ ಮೇಲೆ ಇಟ್ಕೊಂಡ್ರೆ ಅದು ಕೈಯಿಂದ ಮುಟ್ಲಾರ್ದೇ ಬಾಯಿಗೆ ಹಾಕ್ಕೊಂಡು ತಿನ್ನಬೇಕು. ಆ ರೀತಿಯಾಗಿ 5 ಬಿಸ್ಕಿಟ್ ತಿಂದಿದ್ದೆ ನಾನು. ಆವಾಗ ಈ ಗಿಫ್ಟ್ ಕೊಟ್ಟಿದ್ದರು ನನಗೆ. ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಪ್ರಯುಕ್ತ ಪ್ರಥಮ ಬಹುಮಾನ ಅಂಥೇಳಿ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ವಾಲ್ ಕ್ಲಾಕ್ ಕೂಡ ಇಟ್ಟಿದ್ದೀನಿ ಇಲ್ಲಿ. ಹಾಗೆ ಚೆನ್ನಬಸವ ಸ್ವಾಮಿ ತಾತನ ಫೋಟೋ ಕೂಡ ಇಟ್ಟಿದ್ದೀನಿ ನೋಡಿ. ಅದ್ರ ಮೇಲೆ ಒಂದು ಗ್ಲಾಸ್ ಟೈಪ್ ಇತ್ತು, ಅದು ಒಡೆದೋಗ್ಬಿಡ್ತು. ಹಾಗಾಗಿ ಈ ರೀತಿಯಾಗಿ ನಾನು ಸ್ಟಿಕ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ. ಹಾಗೆ ಈ ಫ್ಲವರ್ ನೋಡ್ಬೋದು ನೀವು. ಇದೆಲ್ಲ ಬಂದು ನಾನು ತೊಗೊಂಡು ಬಂದಿದ್ದು ಫ್ಲವರ್ ಇದು, ನೋಡ್ತಾ ಇರ್ಬೋದು. ಈಗೇನು ತೋರಿಸ್ತಾ ಇದ್ದೀನಿಲ್ಲ, ಪಿಂಕು, ಈ ಪಿಂಕು, ನಂತರ ಈ ಬ್ಲೂ, ಇದು ಯಾವುದೇ ನೋಡಿ, ಈ 3 ಅನಿಸುತ್ತೆ. ಮಗಳು ಮಾಡಿದ್ದಾಳೆ ಇವನ್ನ, ಚಿಕ್ಕ ಮಗಳಿದ್ದಾಳಲ್ಲ ಅವಳು ಮಾಡಿದ್ದಾಳೆ. ಇಲ್ಲ ಎಲ್ಲಿ ತೊಗೊಂಡಿದ್ದೀನಿ ನೆನಪಿಲ್ಲ ನೋಡಿ ನನಗೆ. ಹಾಗೆ ಈ ಕಡೆ ಬಂದರೆ ಸಜ್ಜೆ ಮೇಲೆ, ನಾವಂತೂ ಈ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ಸಜ್ಜ ಅಟ್ಟ ಅಂಥೇಳಿ ಕರಿತೀವಿ ನೋಡಿ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ತುಂಬ ಅಂದರೆ ತುಂಬ ಸಾಮಾನು ಇಟ್ಬಿಟ್ಟಿದ್ದೆ ನೋಡಿ. ನನಗೆ ಅದು ಸಾಮಾನು ನೋಡಿದಾಗೆಲ್ಲ ಯಾವಾಗ ಮನೆ ಕ್ಲೀನ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಮನೆ ಕೂಡ ಕ್ಲೀನ್ ಆದ ನಂತರ ಹೇಳಿದ್ನೆಲ್ಲ ಆಲ್ರೆಡಿ ಬಹಳಷ್ಟು ಸಾಮಾನು ನಾನು ಹೊರಗಡೆ ಹಾಕಿದ್ದಿತ್ತು ನೋಡಿ. ಇಲ್ಲಿ ಒಂದು ಸಂಡಿಗೆ ಕೂಡ ಇಟ್ಟಿದ್ದೀನಿ ನಾನು ಇವೆರಡು ಬಕೆಟ್ನಲ್ಲಿ. ಈ ಬಕೆಟ್ ಕೂಡ ಅಕ್ಕ ಕೊಟ್ಟಿದ್ರು ನನಗೆ, 2ನೇ ಅಕ್ಕ ಇದ್ದಾರೆ ನನ್ನ ಅಕ್ಕ, ಅವ್ರು ಕೊಟ್ಟಿದ್ದರು. ಅದಾದ ನಂತರ ಈ ಟ್ರೈಪೋರ್ಡ್ ಬಂದು ಮಕ್ಕಳೆಲ್ಲ ಟಿಕ್ ಟಾಕ್ ಮಾಡ್ತಾಯಿದ್ರು ನೋಡಿ, ನಾನು ಕೂಡ ಮಾಡ್ತಾಯಿದ್ದೆ ಟಿಕ್ ಟಾಕ್. ಆವಾಗ ತುಂಬ ಯೂಸ್ ಆಗ್ತಿತ್ತು. ಸ್ವಲ್ಪ ಈಗ ಲೈಟ್ ಹೋಗಿದೆ ನೋಡಿ ಅದು, ಹಾಗಾಗಿ ರಿಂಗ್ ಲೈಟ್ ತೊಗೋಬೇಕು. ಎಲ್ಲ ಸ್ಟ್ಯಾಂಡೆಲ್ಲ ತುಂಬ ಚೆನ್ನಾಗಿದೆ. ರಿಂಗ್ ಲೈಟ್ ಒಂದು ಹೋಗಿದೆ, ಅದೊಂದು ತೊಗೊಂಡ್ರೆ ಆಯ್ತು ನೋಡಿ. ಈಗ ನಾನು ಯಾವಾಗ ಮನೆ ಕ್ಲೀನ್ ಮಾಡಿಕೊಂಡ್ರು ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಆ ರೀತಿ ಮನೆ ಇಟ್ಕೊಂಡಿದ್ದೀನಿ. ಮೊದಲೆಲ್ಲ ತುಂಬ ಸಾಮಾನು ಮಾಡಿಕೊಂಡು ತುಂಬ ಇಟ್ಬಿಟ್ಟಿದ್ದೆ ನೋಡಿ. ಹಾಗಾಗಿ ಈ ಸರಿ ಬೇಡ, ಎಲ್ಲ ಸಾಮಾನು ಎಲ್ಲ ಬೇರೆಯವ್ರಿಗೆ ಯೂಸ್ ಆದ್ರೆ ಆಗಲಿ, ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದೀನಿ. ಬಟ್ಟೆ ನಂತರ ಸಾಮಾನು ಎಲ್ಲ ನನಗೆ ಎಷ್ಟು ಬೇಕು ಅಷ್ಟು ಸಾಮಾನೆಲ್ಲ ನಾನು ನಮ್ಮ ಬಾತ್ರೂಮ್ ಮೇಲೆ ಒಂದು ಅಟ್ಟ ಇದೆ ನೋಡಿ, ಅಲ್ಲಿ ಹಾಕಿಬಿಟ್ಟಿದ್ದೀನಿ ನಾನು. ಬೇಡ ಬೇಡ, ಬಹಳಷ್ಟು ಸಾಮಾನು ಇದ್ದಷ್ಟು ನಮ್ಗೆ ಕ್ಲೀನ್ ಮಾಡೋದಾಗಲ್ಲ ಅಂಥೇಳಿ ನೋಡಿ. ಈ ರೀತಿ ಸೆಲ್ಫ್ ಇದೆ ಇಲ್ಲಿ. ಬಟ್ ನಾವು ಏನಂತಾರೆ, ಇಲ್ಲೆಲ್ಲ ಸೆಲ್ಫ್ ಇದ್ದಾವೆ. ಬಟ್ ವಾರ್ಡ್ರೋಪ್ ನಾವೇನದು ಕಟ್ಟಿಗೆದು ಏನು ಮಾಡಿಸಿಲ್ಲ ನೋಡಿ, ವುಡ್ ವರ್ಕ್ ಏನೂ ಮಾಡಿಸಿಲ್ಲ. ಹಾಗಾಗಿ ಕರ್ಟನ್ ಹಾಕಿಬಿಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬಟ್ಟೆ ಇಡ್ಲಿಕ್ಕೆ, ಬುಕ್ಸ್ ಇಡ್ಲಿಕ್ಕೆ ಎಲ್ಲ ಇದ್ದಾವೆ. ಬಟ್ ಈ ಸದ್ಯ ತೆಗಿಯೋದು ಬೇಡ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತಾ. ಹಾಗಾಗಿ ಯಾಕಂದರೆ ಬಟ್ಟೆ ಕೂಡ ಇನ್ನೂ ಫೋಲ್ಡ್ ಮಾಡೋದಿದೆ ನೋಡಿ, ತುಂಬ ಕೆಲಸ ಇದೆ ಇನ್ನು. ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾನು ದಿನ ಕೆಲಸ. ಹಾಗಾಗಿ ಈ ಕಡೆ ಬಂದರೆ ಮೊದಲೆಲ್ಲ ನಾನು ಪಾತ್ರೆ ಸಾಮಾನೆಲ್ಲ ಇಲ್ಲೆಲ್ಲ ತೋರಿಸಿಲ್ಲಲ್ಲ ನಿಮಗೆ, ಬನ್ನಿ ನೋಡಿ. ಈ ಕಡೆ ಎಲ್ಲ ನಾನು ದೇವ್ರ ಸಾಮಾನು ಇಟ್ಟಿದ್ದೀನಿ. ಕ್ಲೀನ್ ಮಾಡಬೇಕಾದ್ರೆ ಮೊನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು. ನನಗೇನು ಬೇಕಾಗುತ್ತಾ ಆ ಸಾಮಾನು ಇಟ್ಟಿದ್ದೀನಿ ನೋಡಿ. ಈ ಇದರಲ್ಲಿ ಬಂದು ನಾನು ಶಾವಿಗೆ ಇಟ್ಟಿದ್ದೀನಿ. ನಂತರ ಇದರಲ್ಲಿ ಬಂದು ಅಕ್ಕಿ ಹಾಕಿಟ್ಟಿದ್ದೀನಿ ಡೈಲಿ ಯೂಸ್ ಮಾಡಲಿಕ್ಕೆ. ನಂತರ ಇಲ್ಲಿ ನನಗೆ ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಬನ್ನಿ ಇಲ್ಲೇ ಬಂದು ಬರೀ ಹಂಚಿಟ್ಟಿದ್ದೀನಿ ನೋಡಿ, ಅಂದರೆ ದೋಸೆ, ಪಡ್ಡು, ರೊಟ್ಟಿ, ಈ ರೀತಿ ಹಂಚುಗಳೆಲ್ಲ ಇಟ್ಬಿಟ್ಟಿದ್ದೀನಿ. ಇದ್ರ ಮೇಲೆಲ್ಲ ಇಟ್ಟಿದ್ದೀನಿ ನೋಡಿ. ಮೊನ್ನೆ ತೊಳೆಸಿಟ್ಟಿದ್ದೀನಿ ಇದನ್ನು, ಅಂದರೆ ತೊಳಿಲಿಕ್ಕೆ ಹಾಕಿದ್ದೆ ಈ ಸ್ಟ್ಯಾಂಡ್. ಅದಾದ ನಂತರ ಸ್ಟ್ಯಾಂಡ್ನಲ್ಲಿ ಹಾಕಿಡಬೇಕು, ಇನ್ನು ಹಾಕಿಡೋದಾಗಿಲ್ಲ ನನಗೆ. ಬನ್ನಿ ಅದಾದ ನಂತರ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸಾಮಾನೆಲ್ಲ ಎಷ್ಟು ಬೇಕು ಅಷ್ಟೇ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷದಲ್ಲೇ ನಾನು ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು, ಆ ರೀತಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಕಡೆ ಕೂಡ ಇದಾವೆ ನೋಡಿ, ಬಟ್ ಬೇಡ ಅಂತ ಅನಿಸುತ್ತೆ ಈಗ ತೆಗಿಯೋದು. ಸಿಲಿಂಡ್ರ್ ಕೂಡ ತೆಗಿಬೇಕಾಗುತ್ತೆ. ಹಾಗಾಗಿ ಬನ್ನಿ ಇಲ್ಲಿ ಬಂದು ಇಲ್ಲಿ ಕೂಡ ಒಂದು ಸ್ವಲ್ಪ ಎಲ್ಲ ಬಾಕ್ಸ್ಗಳು ಇಟ್ಟಿದ್ದೀನಿ ನೋಡಿ. ಅಷ್ಟು ಮೇಲ್ಗಡೆ ಆನ್ಲೈನಿಂದ ತರಿಸಿದ್ರು ಕೂಡ ಈ ರೀತಿ ಬಾಕ್ಸ್ಗಳು ಕೂಡ ಯಾವಾಗಲೂ ಬೇಕಾಗ್ತಾವೆ. ಉಪ್ಪಿನಕಾಯಿ ಬಾಕ್ಸ್ ಈ ರೀತಿ ಬರ್ತಾವಲ್ಲ, ಅವೆಲ್ಲ ಹೆಣ್ಮಕ್ಳಿಗೇನೋ ಒಂಥರ ಆಸೆ ನೋಡಿ, ಹಾಗಾಗಿ ಇಟ್ಟಿದ್ದೀನಿ. ಇನ್ನು ಮಸಾಲೆ ಡಬ್ಬಿಯಾಗೆಲ್ಲ ಸ್ವಲ್ಪ ಮಸಾಲೆ ತರಿಸಿ ಹಾಕ್ಬೇಕು ನೋಡಿ. ಇನ್ನೆಲ್ಲ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನಂತರ ಇಲ್ಲೆಲ್ಲ ಬಾಕ್ಸು, ನಂತರ ಎಕ್ಸ್ಟ್ರಾ ಕಿರಾಣಿ ಕೂಡ ಇಲ್ಲಿ ಇಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಇಳಿಗೆ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಅದನ್ನು ಶಾರ್ಪ್ ಮಾಡಿಸ್ಬೇಕು ನೋಡಿ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈ ಕಡೆ ತೋರಿಸ್ತೀನಿ ನಾನು. ಸ್ವಲ್ಪ ಈ ರೀತಿ ಬಾಗಿಲ ಮುಂದೆ ಮಾಡಿದರೆ ನೋಡ್ತಾ ಇರ್ಬೋದು. ಸ್ವಲ್ಪ ನನಗೆ ವೆನಿಟಿ ಬ್ಯಾಗ್ಸು, ನಂತರ ಏನಾದರೂ ಅರ್ಜೆಂಟಿಗೆ ಬೇಕಾಗಿ ಸಾಮಾನೆಲ್ಲ ನಾನು ಇಲ್ಲೇ ಅಡುಗೆ ಮನೆ ಒಳಗನೆ, ಅಂದರೆ ಕಿಚನ್ ರೂಮ್ನಲ್ಲಿನೇ ಒಂದು ಬಾಗಿಲದಿಂದನೇ ಹಾಕ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಮೊದಲೆಲ್ಲ ಇದನ್ನು ನಾವು ಅಲ್ಮಾರಿ ಅಥವಾ ಗಾಡ್ರೇಜ್ ಅಂತ ಏನು ಕರಿತೀವಲ್ಲ, ಅದನ್ನು ಫಿಕ್ಸ್ ಮಾಡಲಿಕ್ಕೆ ಈ ರೀತಿಯಾಗಿ ಜಾಗ ಬಿಟ್ಟಿದ್ರು ಅವರು.
ಬಟ್ ನಾನು ಮೊದಲೆಲ್ಲ ಇಟ್ಟಿದ್ದೆ ನೋಡಿ, ಚಿಕ್ಕದೊಂದು ಗಾಡ್ರೇಜ್ ಇದೆಯಲ್ಲ ಅದು ಇಟ್ಟಿದ್ದೆ, ಬಟ್ ಬೇಡ ಇಲ್ಲ ಅಂತ ಅನ್ನಿಸ್ತು, ಹಾಗಾಗಿ ತೆಗೆದು ಈಗ ಇಲ್ಲಿ ಪಾತ್ರೆ ಹಾಕುವಂಥ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಬಂದು ದೇವ್ರ ಫೋಟೋ ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅದಾದ ನಂತರ 2026 ಕ್ಯಾಲೆಂಡರ್ ಕೂಡ ಕೊಟ್ಟಿದ್ರಕ್ಕ, ಅದು ಕೂಡ ಹಾಕಿದ್ದೀನಿ. ನಂತರ ಇಲ್ಲಿ ಕೂಡ ಆನ್ಲೈನಲ್ಲಿ ತರಿಸಿದ್ರಂಥ ಒಂದು ಫ್ಲವರ್ ಕೂಡ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಕೂಡ ಜಪ ಮಾಲೆ ಇದಾವೆ ನೋಡಿ, ಟೈಮ್ ಸಿಕ್ಕಾಗಲ್ಲ ಸ್ವಲ್ಪ ಜಪ ಕೂಡ ಮಾಡ್ತಿರ್ತೀನಿ ನಾನು. ಇಲ್ಲಿ ಬಂದು ಸ್ಪೂನ್ ಎಲ್ಲ ಹಾಕಿಟ್ಟಿದ್ದೀನಿ, ಒಂದು ಟ್ರೇ ತೊಗೊಂಡು. ಬಟ್ ಇತ್ತು ಅಳಿದೆ ಮೊದಲೇ, ಆ ಟ್ರೈನಲ್ಲಿನೇ ಇಲ್ಲ, ಸ್ವಲ್ಪ ಈಸಿಯಾಗಿ ಬೇಗನೆ ಸಿಗಲಿ ಅಂಥೇಳಿ. ನೀವು ಅಂದ್ಕೊಂಡಿರ್ಬೋದು ರಾಘವೇಂದ್ರ ಸ್ವಾಮಿದು ಫೋಟೋ ಬಂದು ಇಲ್ಲೇ ಯಾಕೆ ಇಟ್ಟಿದ್ದಾರೆ ಸ್ಟ್ಯಾಚ್ಯೂ ಅಂತಂದು. ಬಟ್ ಅದು ಉಡ್ಡಿಂದು ನೋಡಿ ಸ್ವಲ್ಪ ಉಬ್ಬಿ ಎಲ್ಲ ಇದಾಗಿಬಿಟ್ಟಿತ್ತು, ಸುಮ್ಮನೆ ಇದಾಗಿಬಿಡುತ್ತಲ್ಲ, ದೇವ್ರ ಕಟ್ಟೆ ಮೇಲೆ ಇಟ್ರೆ ಅಂಥೇಳಿ ಇಲ್ಲಿಟ್ಟಿದ್ದೀನಿ ನಾನು. ಹಾಗಾಗಿ ಈ ಬಾಕ್ಸ್ ಕೂಡ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನಂತರ ಇದು ಸಿಲಿಂಡ್ರ್ ಕೂಡ ಇಲ್ಲೇ ಇಟ್ಟಿದ್ದೀವಿ. ನಂತರ ಅದು ಒಂದು ಎಕ್ಸ್ಟ್ರಾ ಸಾಮಾನಿಗಾಗಿ ಬಾಕ್ಸ್ ಕೂಡ ಇಟ್ಟಿದ್ದೀನಿ ನೋಡಿ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಪಾತ್ರೆ ಸಾಮಾನು ಇಟ್ಟಿದ್ದೀನಿ, ಚಪಾತಿ ಬಾಕ್ಸು, ನಂತರ ಪಾತ್ರೆ ಸಾಮಾನು ಏನೇನು ಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಏನು ಒಂದು ಪುಟ್ಟದಾದ ನಮ್ಮ ಕಿಚನ್ ಟೂರ್ನ. ಹೇಗಿತ್ತಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಕೂಡ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪ್ರಿಯಾ ಅಂಥೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತಾ, ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್, ಟೇಕ್ ಕೇರ್.